ಅಂದ್ರೆ ಒಂದು ಅಷ್ಟು ಜನ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಸೌಜನ್ಯ ಮೂರ್ತಿ ಕಡೆ ಬಂದು ಹೂವಿನ ಮಾಲೆ ಹಾಕೋದು, ಅಗರಬತ್ತಿ ಎಲ್ಲ ಹಚ್ಚುವುದು, ದೀಪ ಹಚ್ಚುವುದು, ಪೂಜೆ ಮಾಡುದು, ಪ್ರಾರ್ಥನೆ ಮಾಡ್ತಾರೆ ಬಂದು. ನೋಡಮ್ಮ ನಮ್ದು ಇಂಥ ಕೆಲಸ ಆಗ್ಬೇಕು ಎಲ್ಲ ಅಲ್ಲಿ ಇದ್ದದೆಲ್ಲ ಹರಕೆಯಾಗಿ ಬಂದದ್ದೆಲ್ಲ ಇದ್ದದ್ದು. ನಾವೇನು ತಕೊಂಡಿಲ್ಲ. ನಮ್ಮ ಒಂದು ಈ ರೀತಿ ಒಂದು ಕೆಲಸ ಆಗ್ಬೇಕು ಮಾಡಿ ಕೊಡ್ತೀಯ ಅಂತ ಹೇಳಿದ್ರೆ ಅಲ್ಲಿಗೆ ಅವ್ರ ಕೆಲಸ ಎಲ್ಲ ಮಾಡಿ ಕೊಡಿಸ್ತಾ ಇಲ್ಲ. ಖಂಡಿತವಾಗಿ ಅವಳು ಶಕ್ತಿ ದೇವತೆನೆ ಸರ್. ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೂ ಅವಳು ತಾಯಿ ಆಗಿದ್ದಾಳೆ ಇವತ್ತು. ಆ ರೂಟ್ ಇದೇ ಜಾಗ ಗೊತ್ತಿರ್ಬೋದು ನಿಮಗೆ, ನೇತ್ರಾವತಿ ಸ್ನಾನಘಟ್ಟ ಹಿನ್ನಡೆದಂತ ಮೃತದೇಹ ಸಿಕ್ಕಂತ ಜಾಗ. ಪ್ರತಿನಿತ್ಯ ನೀವು ಓಡಾಡ್ಲೇಬೇಕು ಆ ಜಾಗದಲ್ಲಿ. ಇಲ್ಲ, ನಾನು ಚಿಕ್ಕಂದ್ರಲ್ಲಿ ಓಡಾಡ್ತಿದ್ದ ಜಾಗ ಅದು. ಈ ಘಟನೆ ನಂತರ ಓಡಾಡ್ಬೇಕಾದ್ರೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತ ಅಂದ್ರೆ ನಂಗೆ ಆ ಜಾಗದಲ್ಲಿ ಬರುವಾಗ, ನಾನು ನಡ್ಕೊಂಡು ಹೋಗುವಾಗ ವಾಹನದಲ್ಲಿ ಹೋದ ನನಗೆ ಅಲ್ಲಿ ಬರುವಾಗ ನೆನಪಾಗುತ್ತೆ. ಮಗಳು ಇಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ. ರಾತ್ರಿ ಕೂಡ ಬರುವಾಗ ಆ ಜಾಗ ನಾನು ನೋಡ್ತೇನೆ, ಮಗಳು ಕಾಣಿಸ್ತಾ ಇಲ್ಲ. ಮಗಳಂದ್ರೆ ನಮ್ಮ ಮನೆಯೊಳಗೆ ಇದ್ದಾಳೆ ಖಂಡಿತ ಮಗಳು, ಆದ್ರೂ ಕಾಣಿಸ್ತಾ ಇಲ್ಲ ಅಂತ ನನಗೆ ನೆನಪಾಗುತ್ತೆ. ಅಲ್ಲಿ ಬರುವಾಗ ಒಂಥರ ನನಗೆ ಆಗುತ್ತೆ. ನನ್ನ ಮಗಳು ನಡ್ಕೊಂಡು ಬರ್ತಿದ್ವು, ಈ ರೀತಿ ಕಿಡ್ನಾಪ್ ಆಗಿದ್ದಾರೆ, ಈ ರೀತಿ ಕರ್ಕೊಂಡು ಹೋಗಿದ್ದಾರೆ ಅಂತ ನೆನಪಾಗುತ್ತೆ ನನಗೆ ಸರ್.